ನಮಸ್ತೆ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ಏನು ಗೊತ್ತಾ ಫ್ರೆಂಡ್ಸ್, ನೈಋತ್ಯ ಭಾಗದಲ್ಲಿ ಇದೊಂದು ರೂಮ್ ಇದ್ದರೆ ಸಾಕು, ಮನೆಗಳಿಗೆ ದಟ್ಟ ದರಿದ್ರಗಳು ಕಟ್ಟಿಟ್ಟಿದ್ದ ಬುತ್ತಿ ಅಂತಲೇ ಹೇಳ್ಬೋದು. ಯಾಕಂದರೆ ಅನಾರೋಗ್ಯ ಆಗಲಿ, ನೀವು ಎಷ್ಟೇ ಸಂಪಾದನೆ ಮಾಡಿದ್ರೆ ಕೈಗತ್ತದೆ ಅಂತ ಇರೋದು, ಮತ್ತು ಮನೇಲಿ ಕಿರಿಕಿರಿ, ಜಗಳ, ಮನಸ್ತಾಪಗಳು, ಮತ್ತು ನಿಮ್ಮನ್ನು ಮುಂಡುತನ, ಇದನ್ನೆಲ್ಲನೂ ನಮಗೆ ಅನ್ವಯಿಸುತ್ತೆ. ಹಾಗಾಗಿ ಇದನ್ನು ಯಾರೇ ಆದರೂ ಅಷ್ಟೇ ಮನೆ ಕಟ್ಟಬೇಕಾದ್ರೂ ಅಷ್ಟೇ, ಯಾಕಂದರೆ ಒಬ್ಬೊಬ್ಬರು ರಾಶಿ ಫಲಗಳಿಗಿರುತ್ತೆ, ಅವರು ಕಟ್ಕೋತಾರೆ. ಮತ್ತು ಇನ್ನು ಬಾಡಿಗೆ ಕೊಡೋದಲ್ವ, ಹೇಗೆ ಬೇಕಾದ್ರೆ ಆಗಿ ಕಟ್ಟಿರ್ತಾರೆ. ಅದನ್ನು ವಾಸ್ತು ಪ್ರಕಾರ ಯಾರು ನೋಡಿ ಮನೆಗಳನ್ನ ಕಟ್ಟಲ್ಲ. ಕೆಲವು ಅವ್ರ ಮನೆ ಯಜಮಾನತಿಗೆ ಮಕ್ಕಳಿಗೆ ಯಾವ ರಾಶಿ ಫಲದಲ್ಲಿ ಯಾವ ಬಾಗಿಲಾಗುತ್ತೆ ಅನ್ನೋದ್ರ ಮಟ್ಟಿಗೆ ಇಟ್ಟಿರ್ತಾರೆ. ಯಾಕಂದರೆ ಬಾಡಿಗೆ ಲೀಸಿಗೆ ಕೊಡೋರೆಲ್ಲ ಏನಂದರೆ ಅವ್ರಿಗೆ ಇಷ್ಟದಾಗ ಕಟ್ಟಿರ್ತಾರೆ. ನಾವು ಇದೇ ಥರ ಬೇಕು ಅಂತ ಎಲ್ಲೋ ಮನೆ ಸಿಗೋಕ್ಕಾಗಲ್ಲ. ನಾವು ಇರೋ ಮನೆನ ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ನಾವು ಮಾಡ್ಕೋಬೇಕು. ಯಾಕಂದರೆ ಮನೆ ಒಂದು ವಾಸ್ತು ಎಲ್ಲ ಕರೆಕ್ಟಾಗಿದ್ದರೆ ನಮಗೆ ಯಾವುದೇ ಒಂದು ವ್ಯವಹಾರದಲ್ಲೂ ಅಡ್ಡಿ ಆತಂಕಗಳಿರಲ್ಲ, ಆರೋಗ್ಯದಲ್ಲಿ ಇರೋದಿಲ್ಲ. ಯಾವ ಮನೆಗೆ ಹೋದ್ರೂ ಒಂದು ಆ ಮನೆ ಒಂದು ನಮಗೆ ಎನರ್ಜಿ ಕೊಡ್ತಾ ಇರುತ್ತೆ. ಯಾವಾಗಲೂ ಆ ಮನೇಲಿ ನೆಗೆಟಿವ್ ಅನ್ನೋದು ಬಿಟ್ಟು ಪಾಸಿಟಿವ್ ಅನ್ನೋದು ಬೇಗ ಇದಾಗುತ್ತೆ. ಹಾಗಾಗಿ ನಾನು ಹೇಳೋದು ಏನಂತಂದರೆ ಫ್ರೆಂಡ್ಸ್, ನನಗಿದು ಅನುಭವದ ಮಾತು. ನಾನು ಆಲ್ಮೋಸ್ಟ್ ಯಾವುದೇ ಮನೆಗೆ ಹೋಗಲಿ ಶಾಸ್ತ್ರ ಅದೆಲ್ಲ ಕೇಳಲ್ಲ. ನನ್ನ ಒಂದು ರಾಶಿ ಫಲಕ್ಕೆ ಅನುಕೂಲವಾಗಿ ನನಗೆ ದಕ್ಷಿಣ ಬಾಗಿಲು ಅಂದರೆ ನನ್ನ ಹೆಸರು ಬಲಕ್ಕಾಗುತ್ತೆ. ಹಾಗಾಗಿ ನಾನು ಎಲ್ಲೇ ಹೋದರೂ ದಕ್ಷಿಣ ಬಾಗಿಲಂತೆ ನೋಡ್ತಾ ಇದ್ದಿದ್ದು. ನಮಗೆ ಅಲ್ಲಿ ಇರುವಂಥ ಮನೆ ಅನಿವಾರ್ಯ ಖಾಲಿ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ಇತ್ತು. ನಾವು ಫಸ್ಟು ಲೀಸ್ಗೆ ಹಾಕ್ಕೊಂಡಿರುವಂಥ ಮನೆ ಅವರು ಇಮಿಡಿಯೇಟ್ಲಿ 2 ತಿಂಗಳ ಖಾಲಿ ಮಾಡಿಕೊಡ್ಬೇಕು ಅಂದರು. ಆ ಕ್ಷಣಕ್ಕೆ ಮನೆಗಳು ಹುಡುಕ್ತಾ ಇದ್ವಿ, ಎಲ್ಲೂ ಸಿಗ್ತಾ ಇತ್ತಿಲ್ಲ ಫ್ರೆಂಡ್ಸ್. ಆವಾಗ ತಕ್ಷಣ ನನಗೆ ಒಂದು ಮನೆ ಸಿಕ್ತು. ಅದು ನನ್ನ ಮಗಳದು ಸ್ಕೂಲ್ಗೂ ಹತ್ರ ಆಗುತ್ತೆ, ಮತ್ತು ನಮ್ಮ ಮನೆಯವ್ರ ಡ್ಯೂಟಿಗೂ ಹತ್ರ ಆಗುತ್ತೆ, ಮತ್ತು ಅಮ್ಮನ ಮನೆಯೂ ಹತ್ರ ಇದೆ ಅಂತ ಅಂದ್ಕೊಂಡು ಮನೆ ಮಾಡ್ಕೊಂಡ್ವಿ. ಅದು ಬಂದು ಉತ್ತರ ಬಾಗಿಲು ಒಂದು, ಮತ್ತು ಒಂದು ಪೂರ್ವದ ಬಾಗಿಲು ಒಂದಿತ್ತು. ಪೂರ್ವದ ಬಾಗಿಲು ಬಂದು ಹಿಂದ್ಗಡೆ ಆಗೋದ್ರಿಂದ ಎಂಟ್ರೆನ್ಸ್ ಬಂದು ಉತ್ತರ ಆಗಿತ್ತು. ನಾವು ಏನು ಎಂತು ಅಂತ ಕೇಳಿಲ್ಲ. ಬಂದು ಗುರುವಾರ ದಿನ ಪೂಜೆ ಎಲ್ಲ ರಾಯರ ವಾರದ ದಿನವೇ ಬಂದೆ. ನಾನು ರಾಯರ ವಾರದ ದಿನವೇ ದೀಪ ಹಚ್ಚಬೇಕು, ಹಾಲು ಉಕ್ಕಿಸ್ಬೇಕು ಅಂದ್ಕೊಂಡು ಬುಧವಾರ ಎಲ್ಲ ತೊಗೊಂಡು ಗುರುವಾರ ದಿನ ಬಂದು ಎಲ್ಲ ಸಂಜೆ ಹಾಲು ಉಕ್ಕಿಸಿದ್ವಿ. ಏನಿರ್ತಿದ್ದಿಲ್ಲ. ಆದರೆ ಮನೆಯಲ್ಲಿ ಎಲ್ಲ ವಾಸ್ತುವಾಗಿರಬೇಕು, ಇಲ್ಲ ಅಂದರೆ ಅನಾರೋಗ್ಯ ಕಟ್ಟಿಟ್ಟದ ಬುತ್ತಿ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಆ ಕ್ಷಣಕ್ಕೆ ಬಂದ್ವಿ. ಮತ್ತು ನಾನು ಈಚೀಚೆಗೆ ತುಂಬ ಹುಷಾರು ತಪ್ತಾ ಇದ್ದೆ. ನನಗೆ ಏನಂದರೆ ದುಡ್ಡು ಕಾಸಿಗಿಂತ ಆರೋಗ್ಯನೇ ಸರಿ ಇರ್ತಿದ್ದಿಲ್ಲ. ನಾನು ಹುಷಾರು ತಪ್ಪಿದ್ದೆ ಅಂದರೆ ನನ್ನ ಮಗಳು ಮಲ್ಕೋತಿದ್ದು, ನನ್ನ ಮಗಳು ಎತ್ತು ಅಂದರೆ ನಾನು ಮಲ್ಕೊಳ್ಳೋದು, ನಾನು ಎತ್ತು ಅಂದರೆ ನಮ್ಮ ಮನೆಯವ್ರು ಮಲ್ಕೊಳ್ಳೋದು. ನನಗಂತೂ 2 ವರ್ಷ, ಇನ್ನೇನು ಯುಗಾದಿ ಹಬ್ಬ ಬಂದರೆ ಇಲ್ಲಿ 2 ವರ್ಷ ಆಯಿತು ನೋಡ್ಬೋದು. 2 ವರ್ಷದಿಂದ ಒಂದಿನ ನಾನು ಚೆನ್ನಾಗಿದ್ದೀನಿ ಅನ್ನೋದೇ ಇಲ್ಲ ಫ್ರೆಂಡ್ಸ್, ಅಷ್ಟು ಮಲ್ಕೋತಾ ಇದ್ದೆ. ಹಾಗಾಗಿ ಒಂದು ಕಡೆ ಹೋಗಿ ನಾನು ಆಲ್ಮೋಸ್ಟ್ ಕೇಳಲ್ಲ. ಆದರೂ ಅವರು ತುಂಬ ಪಂಡಿತರು, ಹಳೆಯಬ್ರು ಅವರು. ಅವ್ರು ಬರೀ ನನ್ನ ರಾಶಿಫಲ ನೋಡಿದ ತಕ್ಷಣವೇ ಮನೆ ಈ ಥರ ಅಂದ ತಕ್ಷಣ ಫಸ್ಟು ನೀವು ಮನೆ ಚೇಂಜ್ ಮಾಡಿಲ್ಲ ಅಂದರೆ ನೀವು ಇನ್ನೂ ಕಷ್ಟಗಳನ್ನ ಎದುರಿಸ್ತೀರಾ, ಇನ್ನೂ ಸಮಸ್ಯೆಗಳನ್ನ ಎದುರಿಸ್ತೀರಾ, ಇನ್ನೂ ಆರೋಗ್ಯ ಇನ್ನೂ ಜಾಸ್ತಿ ಅನಾರೋಗ್ಯ ಇದಾಗ್ತೀರಾ ಅಂತ ಆಗತ್ತೆ, ಅನಾರೋಗ್ಯ ಆಗುತ್ತೆ. ಹಾಗಾಗಿ ಫಸ್ಟ್ ಮನೆ ಚೇಂಜ್ ಮಾಡಿ ಅಂತ ಹೇಳಿದ್ರು ಫ್ರೆಂಡ್ಸ್. ಹಾಗೆ ಮತ್ತು ನಮ್ಮ ಶ್ರೀನಿವಾಸನ ದೇವಸ್ಥಾನದಲ್ಲಿ ಅಲ್ಲೂ ಕೇಳಿದ್ವಿ. ಅವ್ರು ಹೇಳಿದ್ರು ಉತ್ತರ ಫೇಸ್ನ ಬಂದ್ ಮಾಡಿ ಪೂರ್ವ ಫೇಸ್ನ ಯೂಸ್ ಮಾಡಿ ಸ್ವಲ್ಪ ದಿನ, ಮತ್ತೆ ಮನೆ ಚೇಂಜ್ ಮಾಡಿ ಅಂತ. ನಾವೊಂದು 2 ಕಡೆ ಕೇಳೋದ್ರಿಂದ ಮನೆ ಚೇಂಜ್ ಮಾಡಿದ್ರೆ ತುಂಬ ಉತ್ತಮ ನಿಮಗೆ, ಇಲ್ಲಾಂದರೆ ತುಂಬಾ ಸಮಸ್ಯೆಗಳಾಗುತ್ತೆ. ಅಂದರೆ ಕಾರಣ ಏನಪ್ಪ ಅಂದರೆ ನೈಋತ್ಯ ದಿಕ್ಕಲ್ಲಿ ಅವರು ಬಾತ್ರೂಮ್ ಅಟ್ಯಾಚ್ ಇದೆ. ಫಸ್ಟ್ ಆ ಪೂರ್ವದಿಂದ ಎಂಟ್ರೆನ್ಸ್ ಬಂದ ತಕ್ಷಣ ನಮಗೆ ಫಸ್ಟ್ ನಮ್ಮ ಬಲಕ್ಕೆ ಬಾತ್ರೂಮ್ ಸಿಗುತ್ತೆ, ಎಡಕ್ಕೆ ಕಿಚನ್ ಇಟ್ಟಿದ್ದಾರೆ ಅವರು. ಹಾಗಾಗಿ ಎಲ್ಲೇ ಹೋಗಿ ಕೇಳಿದ್ರು ನೈಋತ್ಯ ಭಾಗದಲ್ಲಿ ಬಾತ್ರೂಮ್ನ ಕಟ್ಟಬಾರ್ದಂತೆ. ಅದೇ ನಮಗೆ ಕಷ್ಟಕರವಾದಂಥ ದಿನಗಳು. ನಾವು ಎಷ್ಟೇ ಸಂಪಾದನೆ ಮಾಡಿದ್ರೂ ನಮಗೆ ಕೈ ಆಗ್ತಲ್ಲ. ಮತ್ತು ಹಾಗೆ ನಾವು ಎಷ್ಟೇ ಚೆನ್ನಾಗಿದ್ರೂ ಮನೇಲಿ ಜಗಳ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ, ಮನೇಲಿ ದುಡ್ಡು ಕಾಸಿಗೆ ಸಮಸ್ಯೆಗಳಿರುತ್ತೆ. ಮತ್ತು ನಾವು ಎಷ್ಟೇ ವ್ಯವಹಾರ ಮಾಡ್ತಿದ್ರು ಆ ವ್ಯವಹಾರ ನಮಗೆ ಕೈ ಕೂಡಲ್ಲ. ಮತ್ತು ಹಾಗೆ ಅನಾರೋಗ್ಯ ಅಂತೂ ಬಿಟ್ಟಿದ್ದು ಫ್ರೆಂಡ್ಸ್. ನಾನು ನಿಜವಾಗ್ಲೂ 2 ವರ್ಷದಿಂದ ಎಷ್ಟು ಆರೋಗ್ಯ ಅಂದರೆ ನಾನು ಈ ಮನೆಗೆ ಬಂದಮೇಲೆ ಬರೋಬ್ಬರಿ ಒಂದು 2 ಲಕ್ಷದ ಹತ್ತತ್ರ ನಾನು ಹಾಸ್ಪಿಟ್ಲಿಗೆ ಕಳೆದಿದ್ದೀನಿ ಹೇಳಬೇಕು ಅಂತಂದರೆ. ಏನು ಬರೀ ಈಗ ನೋಡಿ, ಇವತ್ತು ಚೆನ್ನಾಗಿರ್ತೀನಿ ಅನ್ನಿ ಪುನಃ ನಾಳೆ ಅಥವಾ ಒಂದಿನ ಚೆನ್ನಾಗಿರೋ ಪುನಃ ನಾಡ್ದು ಒಂಥರ ಜ್ವರ ಬರೋದು, ಮೈ ಕೈ ನೋವಾಗೋದು, ನನಗೆ ನಾನೇ ಸೀಮಿತವಾಗಿರಲ್ಲ.
ಮನೇಲಿ ಎಲ್ಲ ವಿಷಯಕ್ಕೂ ಜಗಳ ಆಡೋದು, ಮಗಳಿಗೆ ಸುಮ್ಮನೆ ಏನಾರು ಕಿರಿಕ್ ಮಾಡೋದು, ಹಸ್ಬೆಂಡ್ ಜೊತೆ ಜಗಳ ಆಡೋದು, ನಮ್ಮ ತಾಯಿ ಜನ ಕಂಡ್ರೆ ಆಗಲ್ಲ. ಈ ಥರ ಎಲ್ಲ ಮನಸ್ಸಿಗೆ ಒಂಥರ ನೆಮ್ಮದಿ ಇರಲ್ಲ. ಏನೇ ಮಾಡ್ತಾಯಿದ್ರು ಎಲ್ಲರ ಜೊತೆ ಕಿರಿ 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 ಅಂತಲೇ ಇರ್ತಿದ್ದೆ. ಆದರೆ ನನ್ನ ಆರೋಗ್ಯ ಅಂತೂ ತುಂಬಾ ಇದಾಗಿದೆ. ಹಾಗಾಗಿ ನಾನು ಮುಂದ್ಗಡೆ ನಾವು ಓಡಾಡ್ತಾ ಇದ್ವು ಅಂತ ಬಾಗ್ಲದು, ಹಾಗಾಗಿ ಅದನ್ನು ಕ್ಲೋಸ್ ಮಾಡಿದ್ದೀನಿ. ಇವತ್ತಿಂದ ಉತ್ತರ ಫೇಸಲ್ಲಿ ಒಂದು ತಿಂಗಳು ಓಡಾಡೋಣ, ನೋಡೋಣ ಅದರಿಂದ ಅನುಭವ ಏನಾಗುತ್ತೆ ಅಂತ. ಅಷ್ಟರೊಳಗೆ ಮನೆ ಉಳ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ, ಬೇರೆ ಮನೆ ಚೇಂಜ್ ಮಾಡೋಣ ಅಂತ. ಸೆಟ್ ಆಗ್ತಾ ಇಲ್ಲ ನಮಗೆ 2 ವರ್ಷದಿಂದ ಫ್ರೆಂಡ್ಸ್. ಬರೀ ಆರೋಗ್ಯದ್ದು ಸಮಸ್ಯೆಗಳೇ ಆಗ್ತಿತ್ತು. ನಾನು ಏನಕ್ಕೋ ಅಂದರೆ ನನಗೆ ಫಸ್ಟೇ ನಾನು ಪೇಷಂಟ್ ಇರೋದ್ರಿಂದ ನಾನು ಅದಕ್ಕೋಸ್ಕರ ಅಂತ ಅಂದ್ಕೊಂಡಿದ್ದೆ. ಆಲ್ಮೋಸ್ಟ್ ನಮ್ಮ ಭಾವ ಅಕ್ಕ ಬಂದಾಗ ಫಸ್ಟೇ ಮನೆ ನೋಡಿದ ತಕ್ಷಣ ಅಂದರು, ನಿಮಗೆಲ್ಲೋ ಮನೆ ಸಿಗಲಿಲ್ವಾ, ನೈಋತ್ಯ ಭಾಗದಲ್ಲಿ ಬಾತ್ರೂಮ್ ಇಟ್ಟಿದ್ದಾರೆ, ನೀವು ಇನ್ನೇನು ಹುಷಾರಾಗು ಅಂದರೆ ಹುಷಾರಾಗ್ತೀಯಾ, ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇರೋದು ಈ ಕಾರಣದಿಂದ ಅಂತ ಅವ್ರು ಹೇಳಿದ್ರು. ಅಯ್ಯೋ ಬಿಡೋ, ಅವ್ರೇನೋ ಹೇಳೋರೆ ಅಂತ ನೆಗ್ಲೆಕ್ಟ್ ಮಾಡಿದೆ. ಹಾಗಾಗಿ ಯಾರು ಹಿರೀಕರು ಏನಾರು ಹೇಳಿದ್ರೆ ಅದರಲ್ಲಿ ಅರ್ಥ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕು. ನಮ್ಮ ಮುಂಡುತನಗಳನ್ನ ಬಿಟ್ಟು ಅವ್ರು ಏನು ಒಳ್ಳೇದು ಕೇಳಿರ್ತಾರೋ ಕೆಟ್ಟದ್ದು ಕೇಳಿರ್ತಾರೋ ಅಂತ ತಿಳ್ಕೊಂಡು ನಾವು ಮುಂದೆ ಹೆಜ್ಜೆ ಹಾಕಿದ್ರೆ ಖಂಡಿತ ನಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ. ಇಲ್ಲ ಅಂದರೆ ಅಯ್ಯೋ ಬಿಡು ಯಾವ ಶಾಸ್ತ್ರ ಕೇಳ್ತೀವಿ, ನಾವೆಲ್ಲ ಚೆನ್ನಾಗೇ ಇಲ್ವಾ ಅಂದರೆ ಮನೇಲಿ ಯಾರು ಒಬ್ರಿಗೆ ಹೆಸ್ರು ಬಲಕ್ಕೆ ಅದಾದರೆ ಅದಾಗುತ್ತೆ. ಯಾಕಂದರೆ ಮನೆ ಯಜಮಾನಿಗೆ ಆ ಹೆಸ್ರು ಬಲ ಆಗಲಿಲ್ಲ ಅಂತಂದರೆ ನಾವು ಎಷ್ಟು ಸಂಪಾದನೆ ಮಾಡಿದ್ರೆ ಏನು ಲೆಕ್ಕಾಚಾರದಲ್ಲಿ ನಮ್ಮ ಮನೆಯವ್ರು ಸಂಪಾದನೆ ಮಾಡೋದು, ನಾನು ಸಂಪಾದನೆ ಮಾಡೋದು, ಇದೆಲ್ಲ ಲೆಕ್ಕಾಚಾರ ನೋಡಿದ್ರೆ ನಾವು ಬರೀ ಹಾಸ್ಪಿಟ್ಲಿಗೆ ಆಗ್ತಾಯಿದ್ದೀವಿ ಫ್ರೆಂಡ್ಸ್. ಅಷ್ಟು ಕಷ್ಟ ದಿನಗಳನ್ನ ಇಲ್ಲಿ ಎದುರಿಸ್ತಾ ಇದ್ವಿ. ನಮಗೆ ಮನೆಯಾಗಲಿ ಏನೂ ಸಮಸ್ಯೆ ಇಲ್ಲ, ಚೆನ್ನಾಗಿದೆ. ನಮಗೆ ಒಳ್ಳೆ ಓನರು, ನಿಜ ಕೋಟಿಗೊಬ್ಬರು ನಮ್ಮ ಓನರು ಅಂತ ಹೇಳಬೇಕು ಅಂದರೆ ಒಳ್ಳೆ ಓನರ್ ಸಿಕ್ಕಿದ್ದಾರೆ. ನಮಗೆ ಎಲ್ಲ ಥರದ ಅನುಕೂಲ ಆಗಲಿ, ನೀರಿನಾಗಲಿ ಪ್ರತಿ ಒಂದಕ್ಕೂ ನಮಗೆ ಯಾವುದೇ ಥರ ಬೆಟ್ಟು ಮಾಡೋ ಅಂತ ತೋರಿಸೋದಿಲ್ಲ. ಇಲ್ಲ ಓನರ್ ಕಿರಿಕ್ ಅಂತ, ದೇವರಂತ ಓನರ್ ಸಿಕ್ಕಿದ್ದಾರೆ ನಮಗೆ. ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊತಾರೆ. ಯಾರಿಲ್ಲವರು ಧೈರ್ಯವಾಗಿರ್ಬೋದು. ಸ್ಮಶಾನದ ಹತ್ರ ಮನೆ ಇದ್ರೂ ನಾವು ಧೈರ್ಯವಾಗಿರ್ತೀವಿ. ಆದರೆ ನಮ್ಮ ಆರೋಗ್ಯನೇ ಸರಿ ಇಲ್ಲ ಅಂತಂದಮೇಲೆ, ನಾವು ಕಷ್ಟಪಟ್ಟು ದುಡ್ಡು ಕಾಸೇ ಕೈಲಿಲ್ಲ ಅಂದಮೇಲೆ ನಮಗೆ ಯಾವ ಸೌಲಭ್ಯ ಸಿಕ್ಕಿದ್ರು ಏನು ಪ್ರಯೋಜನ ಅಲ್ವಾ? ನಮಗೀಗ ಮೇನ್ ಇಂಪಾರ್ಟೆಂಟ್ ಆಗಿರೋದು ಆರೋಗ್ಯ ಸಮಸ್ಯೆ, ಇನ್ನೇನು ಸಮಸ್ಯೆ ಇಲ್ಲ. ಯಾಕಂದರೆ ಎದ್ರೆ ಬಿದ್ದರೆ ಅದೇ. ಈಗ ನಾವು 1-2 ಕಡೆ ಕೇಳಿದ ತಕ್ಷಣ ಅವ್ರು ಹೇಳಿದ್ರು, ಫಸ್ಟ್ ನೀವು ಮನೆ ಚೇಂಜ್ ಮಾಡಿ, ಇಲ್ಲ ಮನೇಲಿ ಯಾರಿಗಾರು ಸಮಸ್ಯೆ ಆಗುತ್ತೆ, ಸಮಸ್ಯೆ ಹಿಂದೆನೇ ನೀವು ಈಚೆ ಹೊಂಟೋಗ್ಬಿಡ್ತೀರಾ. ಆಲ್ಮೋಸ್ಟ್ ನಾವು ಶನಿದೇವ್ರ ಹತ್ರ ಕೇಳಬೇಕಾದ್ರೆ ಅಲ್ಲಿ ಹೇಳಿದ್ರು, ಇಷ್ಟೊಳಗೆ ನೀವು ಪೂರ್ವದ ಬಾಗಿಲು ಇರೋದ್ರಿಂದ ಇನ್ನೂ ಅಲ್ಲಿ ಯಾರೋ ಒಬ್ಬರು ಜೀವಂತವಾಗಿ ಇದ್ದೀರಾ, ಇಲ್ಲ ಅಂದರೆ ಇಷ್ಟೊತ್ತಿಗೆ ಯಾರನ್ನಾರೋ ಒಬ್ಬರನ್ನ ಆಚೆ ತೊಗೊಂಬರ್ಬೇಕಾಗಿತ್ತು ಅಂತ ಹೇಳಿದ್ರು. ಆದರೆ ನಾನು ಅದನ್ನು ಮನಸ್ಸಿಗೆ ಕೊಡಲಿಲ್ಲ. ಭಗವಂತನಿಚ್ಛೆ, ಶಿವನಿಚ್ಛೆ ಎಲ್ಲ ಏನಾಗುತ್ತೋ, ನಾವು ನಂಬಿರೋ ದೇವ್ರು ಕಾಪಾಡ್ತಾನೆ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಮೊಂಡಾಟ ಆಡಿದೆ. ಆ ಮೊಂಡಾಟ ಪುನಃ ಜಾಸ್ತಿನೇ ಆರೋಗ್ಯ ಏರುಪೇರಾಯಿತು. ನನ್ನ ಮಗಳು ಯಾವಾಗಲೂ ಮಲ್ಕೊಳ್ದಿದ್ದಳು, 1-2 ತಿಂಗಳು ಹುಷಾರು ತಪ್ಪು ಮಲ್ಕೊಂಡ್ಳು. ಈಗಲೂ ಮನೆಯೊಳಗೆ ಸುಮ್ಮನೆ ಬೆಚ್ತಾಳೆ, ಸುಮ್ಮನೆ ಏನಿಲ್ಲ ಎಂತಿಲ್ಲ ಬೆಚ್ತಾಳೆ, ಯಾರು ಮಾತಾಡೋಂಗಿಲ್ಲ, ಸೈಲೆಂಟಾಗಿಲ್ಲ ಬೆಚ್ತಾಳೆ. ಆಮೇಲೆ ಅವಳು ತಪ್ಪುತ್ತಾ ನೋಡಿ, ಇವಾಗ ನಾನು ಹುಷಾರು ತಪ್ತಾ ಇದ್ದೀನಿ. ಸುಮ್ಮನೆ ಚೆನ್ನಾಗಿದ್ದಂಗೆ ಕೈಕಾಲು ಸೋಲು, ಸುಸ್ತು ಈ ಥರ ಎಲ್ಲ ಆಗ್ತಾಯಿರುತ್ತೆ. ಹಾಗಾಗಿ ಮನೆ ನೋಡಬೇಕಾದ್ರೆ ಶಾಸ್ತ್ರ ಅದು ನಮ್ಮ ಹೆಸ್ರು ಬಲಕ್ಕಾಗುತ್ತೋ ಇಲ್ವೋ ಅಂತ ನಾವು ನೋಡಿ, ಮನೆ ವಾತಾವರಣಗಳು ಒಂದೊಳ್ಳೆ ಇದ್ರ ಕೇಳಿ ಮಾಡ್ಬೇಕು. ಕೆಲವು ಕಡೆ ತುಂಬ ಒಳ್ಳೆಯದು, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ, ಕೆಲವು ಕಡೆ ಈ ಥರ ಹೇಳ್ತಾರೆ. ಆದರೆ ಆಲ್ಮೋಸ್ಟ್ ನಾನು ಯಾವುದೂ ನಂಬಲ್ಲ ಫ್ರೆಂಡ್ಸ್. ಇಲ್ಲಿವರೆಗೂ ದೇವ್ರು ನಂಬ್ತೀನಿ, ಇಂಥ ವಾರ ದಿನ ಆಲೋಗಿಸ್ಬೇಕು ಅಂತೀನಿ, ಅಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೆ. ಆದರೆ ಇತ್ತೀಚೆಗೆ ಆಗ್ತಾರ ಅನುಭವಗಳು ನೋಡಿದ್ರೆ ನಾವು ನಂಬೇಕೇನೋ ಅಂತ ಅನ್ನಿಸ್ತದೆ. ಹಾಗಾಗಿ ನಾವು ತುಂಬ ಹಿರೀಕರು, ಅವರು ಗಣಪತಿ ದೇವಸ್ಥಾನದ ಒಂದು ಅರ್ಚಕರು ಹೇಳಿದ್ರು, ಬೇಗ ಮನೆ ಖಾಲಿ ಮಾಡಿ ಬನ್ನಿ ಅಂತ ಹೇಳಿದ್ರು. ಹಂಗಾಗಿ ನೋಡೋಣ, ಇನ್ನೊಂದು 15 ದಿನ, 1 ತಿಂಗಳು ಈ ಒಂದು ಫೇಸಲ್ಲಿ ಓಡಾಡೋಣ ಅಂತ ಅಂದ್ಕೊಂಡು ಈ ಬಾಗಿಲ ಓಪನ್ ಮಾಡಿದ್ವಿ. ಇವಾಗ ಉತ್ತರ ಫೇಸ್ ಓಪನ್ ಮಾಡಿದ್ವಿ. ಏನು ಒಳ್ಳೆಯದು ಕೆಟ್ಟದ್ದು ಎಲ್ಲ ಅಲ್ಲಿರುತ್ತೆ. ಒಟ್ಟಲ್ಲಿ ಆರೋಗ್ಯ ಒಂದಾದರೆ ಭಗವಂತನಿಂದ ಆರೋಗ್ಯ ಒಂದೇ ಮೇನ್ ಇಂಪಾರ್ಟೆಂಟ್ ಇರೋದು ಎಲ್ಲರಿಗೂ. ನಾವು ಕೈಕಾಲಲ್ಲಿ ಶಕ್ತಿ ಇದ್ದರೆ ಏನು ಬೇಕಾದ್ರೂ ಜಯಿಸ್ಬೋದು. ಕೈಕಾಲಲ್ಲಿ ಶಕ್ತಿನೇ ಇಲ್ಲ ಅಂತಂದರೆ ನಾವು ಏನು ಮಾಡೋಕ್ಕಾಗುತ್ತೆ? ನಾವು ಸಂಪಾದನೆ ಮಾಡಿದ್ದು ಕೈಲಿ ದುಡ್ಡು ಹೊಡಿದ್ರೆ ತಾನೇ ನಾವು ಏನಾದರೂ ಒಂದು ಮಾಡೋಕ್ಕಾಗೋದು ಅಲ್ವಾ? ಹಂಗಾಗಿ ಇವಾಗ ನೋಡೋಣ, ಆದಷ್ಟು ಬೇಗ ಮನೆ ಹುಡ್ಕೋಣ ಅಂದ್ಕೊಂಡಿದ್ವಿ. ಆಲ್ಮೋಸ್ಟ್ ಇವಾಗ ಒಂದು 2-3 ಕಡೆ ಹೇಳಿದ್ದೀವಿ. ನೋಡೋಣ, ಮನೆ ಹುಡ್ಕೋಕೆ ನೋಡ್ತೀನಿ ಯಾವುದಿದೆ ಹೆಂಗಿದೆ ಅಂತ. ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ, ಯಾವ ಮನೆಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಲೈಕ್ ಮಾಡಿ. ಆಲ್ಮೋಸ್ಟು ಸ್ಟಾರ್ಟ್ ಮಾಡ್ತಾಯಿದ್ವಿ ಮನೆ ಹುಡ್ಕೋಣ ಅಂತ. 2 ವರ್ಷ ಆಗಿದೆ, ಇನ್ನೂ 1 ವರ್ಷ ಇದೆ ಫ್ರೆಂಡ್ಸ್. ಆದರೆ
ನನ್ನ ಮಗಳಿಗೆ SLC ಒಂದು ಮುಗೀತಲ್ಲ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀನಿ. ಏಕೆಂದರೆ SLC ಒಂದು ಮುಗಿದ್ರೆ ನಾವು ಬೇರೆ ಹೋಗೋಕ್ಕೆ ಅನುಕೂಲ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆದರೆ ಈಗಿನ ಇರೋ ಪರಿಸ್ಥಿತಿ ನೋಡಿದ್ರೆ, ಆರೋಗ್ಯದ್ರ ಬಗ್ಗೆ ನೋಡಿದ್ರೆ ಒಂದೊಂದ್ಸಲ ಹಿಂಗೆ ಎಷ್ಟು ಭಯ ಆಗುತ್ತೆ ಗೊತ್ತಾ ಫ್ರೆಂಡ್ಸ್, ಮನೆ ಒಳಗೆ ಒಂಥರ ಆರೋಗ್ಯ ಇಷ್ಟೊಂದು ಇದಾಗ್ತದಲ್ಲ ಅಂತ. ಅದಕ್ಕೆ ಎಲ್ಲಿಗಾದ್ರೂ ನಾವು ಮನೆ ನೋಡ್ತೀವಿ ಅಂದರೆ ವಾಸ್ತವವಾಗಿ ಅಡುಗೆ ಮನೆ, ಟಾಯ್ಲೆಟು, ಮೇಯ್ನಾಗಿ ಅಡುಗೆ ಮನೆ ಟಾಯ್ಲೆಟು ವಾಸ್ತು ಪ್ರಕಾರ ಇದೆಯಾ ಅಂತ ನೋಡ್ಕೊಂಡು ಮನೆ ಮಾಡಬೇಕು. ಯಾಕಂದರೆ ಅವರು ಬಾಡಿಗೆ ಕೊಡೋಕೆ ಆ ಥರ ಇಟ್ಟಿರ್ತಾರೆ, ಆದರೆ ನಮ್ಮ ಅದಕ್ಕೆ ಅನುಕೂಲವಾಗಿರಬೇಕು. ಕೆಲವ್ರು ಅಂತಾರೆ ನಾವೆಲ್ಲದೆಲ್ಲ ನೋಡಿದ್ದೆಲ್ಲ ಏನು ಆಗೇ ಇಲ್ವಾ, ನಾವು ಚೆನ್ನಾಗಿಲ್ವಾ ಅಂತಾರೆ. ಕೆಲವ್ರಿಗಾಗುತ್ತೆ, ಕೆಲವ್ರಿಗಾಗಲ್ಲ. ಎಷ್ಟೋ ಜನ ವಾಸ್ತು ಪ್ರಕಾರ ಚೆನ್ನಾಗಿಲ್ಲ ಅಂತ ಎಷ್ಟೋ ಮನೆ ದೂರ ಹೋಗಿ ಕಷ್ಟಗಳನ್ನ ಅನುಭವಿಸಿರೋರು ತುಂಬಾ ಜನ ಇದ್ದಾರೆ. ನಾನೊಬ್ಬಳೇ ಅಂತಲ್ಲ, ಎಷ್ಟೋ ಜನ. ಅದಕ್ಕೆ ನೋಡಬೇಕಾದ್ರೆ ದೇವ್ರ ಮನೆ ಹೇಗಿದೆ, ನಮಗೆ ರೂಮ್ ಲೆಕ್ಕಾಚಾರ ಬರಲ್ಲ. ಕಿಚನ್ ಮತ್ತು ಹಾಗೆ ಬಾತ್ರೂಮು ಇದೆರಡು ವಾಸ್ತು ಪ್ರಕಾರ ಇದೆಯಾ ಅಂತ ನೋಡಿಬಿಟ್ಟು ನಾವು ಹೆಜ್ಜೆ ಹಾಕಬೇಕಾಗತ್ತೆ. ಆಮೇಲೆ ನಮ್ಮ ಹೆಸ್ರು ಬಲಕ್ಕೆ ಯಾವ ಮನೆ ಯಜಮಾನನೋ, ನಮ್ಮ ಬಲಕ್ಕೋ ಯಾವುದು ಬಾಗಿಲು ಚೆನ್ನಾಗಾಗುತ್ತೆ ಅನ್ನೋದ್ರ ಮೇಲೆ. ಯಾಕಂದರೆ ಯಾಕೆ ಬಾಗಿಲ ವಾಸ್ತು ಪ್ರಕಾರ ಇಡ್ತಾರೆ ಹೇಳಿ? ಮನೆ ಯಜಮಾನನಿಗೆ ಯಾವ ಬಾಗಿಲಾಗುತ್ತೆ ಅಂತ ನೋಡೇ ತಾನೇ ನಾವು ಮನೆ ಕಟ್ಟಬೇಕಾದ್ರೆ ಇಡ್ತೀವಿ. ಹಾಗಾಗಿ ಆ ಮನೆಗೆ ಯಜಮಾನಂಗೆ ಆಗುತ್ತೆ, ಅವ್ರು ಇಟ್ಕೊಂಡಿರ್ತಾರೆ. ಆದರೆ ನಾವು ಬಂದವ್ರಿಗೆಲ್ಲ ನಮ್ಗೆ ಆಗುತ್ತೆ ಅನ್ನೋದು ಕೇಳೋಕ್ಕಾಗಲ್ಲ. ತುಂಬಾ ಉತ್ತರ ಫೇಸಲ್ಲಿ ಆಲ್ಮೋಸ್ಟ್ ಯಾರು ಮನೆಗಳನ್ನ ಕಡಿಮೆ ಮಾಡೋದು. ನನ್ನ ಹೆಸ್ರು ಬರೋಕ್ಕಾಗ್ತಾಯಿಲ್ಲ, ನಮ್ಮ ಮನೆಯವ್ರಿಗೂ ಆಗ್ತಾಯಿಲ್ಲ. ಹಾಗಾಗಿ ತುಂಬಾ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಈಗ ಆದಷ್ಟು ಬೇಗ ಮನೆ ಖಾಲಿ ಮಾಡೋಣ ಅಂದ್ಕೊಂಡು ಓಡಾಡ್ತಾ ಇದ್ದೀವಿ. ನೋಡೋಣ. ಹಾಗಾಗಿ ಫ್ರೆಂಡ್ಸ್, ಯಾರಾದ್ರೂ ಮನೆ ನೋಡಬೇಕಾದ್ರೆ ನೋಡಿಕೊಂಡು ನೈಋತ್ಯ ದಿಕ್ಕು, ಅಗ್ನಿ ಮೂಲೆ ಇವೆಲ್ಲ ನೋಡಿಕೊಂಡು ಮನೆ ಹುಡ್ಕೊಳ್ಳಿ. ಯಾಕಂದರೆ ಹೋಗಿ ಕಷ್ಟಗಳು ಏನಕ್ಕೆ ಬರ್ತಾ ಇರುತ್ತೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲು. ಆರೋಗ್ಯ ಸರಿ ಇಲ್ಲ, ದುಡ್ಡು ಕಾಸಿನ ಸಮಸ್ಯೆ, ಮನೇಲಿ ಜಗಳ, ಕಿರಿಕು ಇವೆಲ್ಲ ಆಗ್ತಾ ಇರುತ್ತೆ ಅನ್ನೋದಕ್ಕೆ ಇದೇ ಮೂಲ ಕಾರಣ ಆಗಿರುತ್ತೆ. ಈಶಾನ್ಯ ದಿಕ್ಕಲ್ಲಿ ಟಾಯ್ಲೆಟ್, ಬಾತ್ರೂಮ್ ಇಡಬಾರ್ದು. ಇದ್ದರೆ ಇದೇ ಕಷ್ಟಗಳು ಆಗುತ್ತೆ. ಏಕೆಂದರೆ ಅದು ದೇವರ ದಿಕ್ಕು, ದೇವ್ರ ಮೂಲೆ. ದೇವ್ರ ಮೂಲೆಯಲ್ಲಿ ಯಾರೂ ಅದನ್ನು ಇಡೋಕ್ಕೆ ಇಷ್ಟಪಡಲ್ಲ. ಕೆಲವರು ಏನೋ ಮಾಡಿರ್ತಾರೆ. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮನೆ ಹುಡ್ಕಕ್ಕೆ ಹೋಗಬೇಕು ಫ್ರೆಂಡ್ಸ್. ಇದೊಂದು ದೊಡ್ಡ ಸಮಸ್ಯೆ. ಮನೆ ಹುಡುಕಿ ಮನೆ ಶಿಫ್ಟ್ ಮಾಡೋದೈತಲ್ಲ, ಅದಕ್ಕಿಂತ ಬೇರೆ ಇನ್ನೇನು ಬೇಡ ಫ್ರೆಂಡ್ಸ್. ಯಾಕಂದರೆ ಮನೆ ದೊಡ್ಡ ಮನೆ ಅಂದ್ಕೊತೀವಿ, ಮನೆ ತುಂಬ ಸಾಮಾನು ಜೋಡಿಸ್ಕೊಂಡ್ಬಿಡ್ತೀವಿ. ಜೋಡಿಸ್ಕೊಂಡು ಪುನಃ ಇನ್ನೊಂದು ಕಡೆ ತೊಗೊಂಡು ಹೋಗುವಂಥದ್ದು. ಮತ್ತು ಏನಕ್ಕೆ ಅದಕ್ಕೆ ಹೇಳೋದು ಸ್ವಂತನೇ ಅಂತ ಹೇಳೋದು. ಚಿಕ್ಕದಾಗಲಿ ಪುಟ್ಟದಾಗಲಿ ಸ್ವಂತ ಮನೆ ಇದ್ದರೆ ಎಲ್ಲಿಗೂ ಓಡಾಡೋಂಗಿಲ್ಲ ಅಲ್ವಾ? ನಮ್ಮ ವಾಸ್ತು ಪ್ರಕಾರ ನಾವು ನೋಡ್ಕೊಂಡು ಕಟ್ಕೊಂಡು ಕಷ್ಟನ ನೀಗಿಸೋಣ, ಅಲ್ಲೇ ನೀಗಿಸ್ಬೋದು. ಆದರೆ ಬಾಡಿಗೆ ಮನೆಗಳಲ್ಲಾದರೆ ಇಲ್ಲಿಂದ ಈ ಕಡೆ ತೆಗೆದು, ಅದು ಫಸ್ಟ್ ಫ್ಲೋರ್ ನಮ್ಮದು, ಮನೆಯೆಲ್ಲ ಶಿಫ್ಟ್ ಮಾಡಬೇಕಾದ್ರೆ ಸಾಕಾಗೋಗುತ್ತೆ. ದುಡ್ಡೆಲ್ಲ ಅಲ್ಲೇ ಹೋಗುತ್ತೆ ಫ್ರೆಂಡ್ಸ್. ಏನು ಗೊತ್ತಾ, ಈಗ ನಾವೊಂದು 6 ಲಕ್ಷ ಕೊಟ್ಟಿರ್ತೀವಿ ಅಂದರೆ ಅಲ್ಲೇ ಒಂದು 30,000 ಅಲ್ಲೇ ಹೊಂಟೋಗಿರುತ್ತೆ. ಪೇಂಟಿಂಗ್ ಅಂತೆ, ಹಾಳು ಮೂಳು, ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡೋದು, ಅದು ಇದ್ದಾಗಿ ಅಂತ. ಬೇಡಪ್ಪ ಈ ಬಾಡಿಗೆ ಮನೆ ಸಹವಾಸ. ಇಷ್ಟೊಂದು ಕಷ್ಟಗಳನ್ನ ಎದುರಿಸ್ಬೇಕಾ ನಾವು ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ಹೇಳೋದು, ಹೋಗ್ಬೇಕಾದ್ರೆ ನೋಡಿ ಮಾಡಿ ಹೋದ್ರೇ ಒಂದು ಅರ್ಥ, ಅಲ್ಲಿ ಒಂದು ಜಯಿಸ್ಬೋದು. ಇಲ್ಲ ಅಂದರೆ ನೋಡಿ ಈ ಪರಿಸ್ಥಿತಿ ಆಗುತ್ತೆ. ಬಾಯ್ ಫ್ರೆಂಡ್ಸ್.